Screw pitch gauge. Purpose. A screw pitch gauge is used to diameter the pitch of a thread. It is also used to compare the profile of threads. Constructions features. Pitch gauges are available with a number of blades assembled as a set. Each blade is maintained for checking a particular standard thread pitch. The blades are made of thin spring steel sheet at the hard end. Some screw pitch gauge set will have blades provided for checking British standards threads BSW, BSF, etc. at one end and the metric standard at the other end. The thread's profile on each blade is cut to a blade about 25 to 30 mm. The pitch of the blade is stamped on each blade. The standard and range of the pitches are marked on the case. ಇಲ್ಲಿ ಸ್ಕ್ರೂ ಪಿಚ್ ಗೇಜ್ ಅಂದರೆ ಸ್ಕ್ರೂಗಳ ಪಿಚ್ಗಳನ್ನು ನಾವು ಅಳಿಲಿಕ್ಕೆ ಪಿಚ್ ಇರ್ತಕ್ಕಂಥ ಥ್ರೆಡ್ಗಳನ್ನು ಅಳಿಲಿಕ್ಕೆ ಉಪಯೋಗ ಮಾಡ್ತೀವಿ. ಇದಕ್ಕೆ ನಾವು ಪಿಚ್ ಗೇಜ್, ಸ್ಕ್ರೂ ಪಿಚ್ ಗೇಜ್ ಅಂತ ಕರಿತೀವಿ. ಇದನ್ನು ಹೆಂಗೆ ಕನ್ಸ್ಟ್ರಕ್ಷನ್ಸ್ ಮಾಡಿರ್ತಾನಂದರೆ, ಇದು ಪಿಚ್ ಗೇಜನ್ನು ಎರಡು ತುದಿಗಳಲ್ಲಿ ಥ್ರೆಡ್ಡಿನ ಆಕಾರ ಕಟ್ ಮಾಡಿರ್ತಾನೆ, ಪ್ರೊಫೈಲನ್ನು ಕಟ್ ಮಾಡಿರ್ತಾನೆ. ಅದು ಒಂದು ಥ್ರೆಡ್ನಲ್ಲಿ ನಾವು ಇದು ಬ್ಲೇಡನ್ನು ಹೊಂದಿರ್ತದೆ, ಹಲವಾರು ಬ್ಲೇಡ್ಗಳನ್ನು ಹೊಂದಿರ್ತದೆ. ಇದರಲ್ಲಿ ಒಂದೊಂದು ಬ್ಲೇಡ್ನಲ್ಲಿ ಒಂದೊಂದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಸೈಜಿನ ಥ್ರೆಡ್ಗಳನ್ನು ಕಟ್ ಮಾಡ್ತಾನೆ. ಒಂದು ಎಂಡ್ನಲ್ಲಿ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಥ್ರೆಡ್ ಕಟ್ ಮಾಡಿದರೆ ಇನ್ನೊಂದು ಎಂಡ್ನಲ್ಲೇ ಮೆಟ್ರಿಕ್ ಥ್ರೆಡ್ಗಳನ್ನು ಕಟ್ ಮಾಡಿರ್ತಾನೆ. ಇದರೊಳಗೆ 0 to 25 ಇಂದ ಹಿಡಿದು 30 mm ತನಕ ಹಿಂಗೆ ಕಟ್ ಮಾಡ್ತಾರೆ. ಬೇರೆ ಬೇರೆ ಸೈಜಲ್ಲಿ ಇವು ಸಿಗ್ತದೆ ಸ್ಕ್ರೂ ಥ್ರೆಡ್ ಪಿಚಸ್. ಫಾರ್ obtain the accurate results while using the screw pitch gauges, a full length of the blade should be placed on the threads. ಇಲ್ಲಿ ನಾವು ಎಕ್ಸ್ಟರ್ನಲ್ ಥ್ರೆಡ್ಸ್ನಲ್ಲಿ ಅಂದರೆ ಬೋಲ್ಟ್ ಅಥವಾ ಸ್ಕ್ರೂದಲ್ಲಿ ನೋಡಬೇಕಾದ್ರೆ ನಾವು ಚೆಕ್ ಮಾಡ್ಬೇಕಾದ್ರೆ ಸರಿ ಇದೆಯಲ್ಲೋ, ಅದು ಸ್ಟ್ಯಾಂಡರ್ಡ್ ಐತೆಯಲ್ಲೋ ಅನ್ನೋ ಬೋಲ್ಟನ್ನು ಸ್ಕ್ರೂನ ಚೆಕ್ ಮಾಡ್ಬೇಕಾದ್ರೆ ನಾವು ಸ್ಕ್ರೂ ಪಿಚ್ ಗೇಜನ್ನು ಈ ರೀತಿ ಎಕ್ಸ್ಟರ್ನಲ್ ಥ್ರೆಡ್ಸ್ನಲ್ಲಿ ಈ ಥರ ನಾವು ಉಪಯೋಗ ಮಾಡ್ತೀವಿ. ಇದು ಯಾವ ಸೈಜ್ ಇದೆ, 0 to 25 mm ಇದಾವೋ, 20 mm ಇದಾವೋ, ಯಾವ ಪಿಚ್ ಇದೆ ಅನ್ನೋದನ್ನು ಈ ಥರ ಸ್ಕ್ರೂ ಪಿಚ್ ಗೇಜನ್ನು ಉಪಯೋಗ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ಟರ್ನಲ್ನಲ್ಲೇ, ಇದು ಎಕ್ಸ್ಟರ್ನಲ್ಲೇ, ಇದು ಇಂಟರ್ನಲ್ನಲ್ಲೇ. ಇದು ಮೇಲ್ಗಡೆ ತೋರಿಸಿದ್ದು ಎಕ್ಸ್ಟರ್ನಲ್ನಲ್ಲೇ ನೋಡೋದು ಥ್ರೆಡ್ಸ್ ಪಿಚ್ಚನ್ನು. ಇದು ಇಂಟರ್ನಲ್ನಲ್ಲೇ ಅಂದರೆ ನಟ್ಸ್ನಲ್ಲಿ ಅಥವಾ ಹೋಲ್ನಲ್ಲಿ ನಾವು ನೋಡ್ತಕ್ಕಂಥದ್ದು ಇಂಟರ್ನಲ್ ಅಂತ ಕರಿತೀವಿ. ಇಂಟರ್ನಲ್ನಲ್ಲಿ ಈ ಥರ ಒಳಭಾಗದಲ್ಲಿ ಈ ಸ್ಕ್ರೂ ಪಿಚ್ ಗೇಜನ್ನು ಇಟ್ಟು ಈ ಥರ ನಾವು ಮೆಜರ್ ಮಾಡ್ತೀವಿ, ಅದನ್ನು ಚೆಕ್ ಮಾಡ್ತೀವಿ. ಸರಿಯಾಗಿದೆಯೋ ಪಿಚ್ಚು, ಡೆಪ್ತ್ ಆಫ್ ಪಿಚ್ಚು, ವಿಡ್ತ್ ಆಫ್ ಪಿಚ್ಚು, ಇದನ್ನೆಲ್ಲ ನಾವು ಈ ಸ್ಕ್ರೂ ಪಿಚ್ ಗೇಜಿಂದ ಚೆಕ್ ಮಾಡ್ತೀವಿ. Next, screw thread and eliminates. What is a screw thread? A screw thread is a ridge of uniform sections formed helical on the surface of a cylindrical body. A external screw thread is formed on the outer surface of a cylindrical part. Examples: bolts, screws, threads, studs, threads, spindles, etc. ಈಗ ನಾವು a screw thread is a ridge of a uniform section formed helical on the surface of a cylindrical body. ಒಂದು ಬಾಡಿ ಒಳಗೆ ನಾವು ಯೂನಿಫಾರ್ಮ್ ಸೆಕ್ಷನ್ಸ್ನಲ್ಲಿ ನಾವು ಹೆಲಿಕಲ್ ಆಗಿ ಫಾರ್ಮ್ ಮಾಡೋದಕ್ಕೆ ನಾವು ಸ್ಕ್ರೂ ಥ್ರೆಡ್ಸ್ ಅಂತ ಕರಿತೀವಿ. ಅಂದರೆ ಹಗ್ಗವನ್ನು ಸುತ್ತಿದಾಗ ಯಾವ ರೀತಿ ಕಾಣಿಸ್ತದೆ ಅದಕ್ಕೆ ನಾವು ಹೆಲಿಕಲ್ ಆ್ಯಂಗಲ್ ಅಂತಲೇ ಕರಿತೀವಿ. ಹೆಲಿಕಲ್ ಸರ್ಫೇಸ್ ಹೆಲಿಕಲ್ಸನ್ನು ಫಾರ್ಮ್ ಮಾಡ್ತೀವಿ. ಇದರೊಳಗೆ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಅಂತ ಬರ್ತದೆ ಥ್ರೆಡ್ಸ್ನಲ್ಲಿ. ಎಕ್ಸ್ಟರ್ನಲ್ ಥ್ರೆಡ್ಸ್ ಅಂತ ಬರ್ತದೆ, ಒಂದು ಇಂಟರ್ನಲ್ ಥ್ರೆಡ್ಸ್ ಅಂತ ಬರ್ತದೆ. ಎಕ್ಸ್ಟರ್ನಲ್ ಥ್ರೆಡ್ಸ್ ಅಂತಂದರೆ ನಾವು ಔಟರ್ ಸರ್ಫೇಸ್ ಅಂದರೆ ಹೊರಭಾಗದ ಸರ್ಫೇಸ್ನಲ್ಲಿ ನಾವು ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥ ವೃತ್ತಾಕಾರವಾಗಿರ್ತಕ್ಕಂಥ ಒಂದು ರಾಡ್ನಲ್ಲಿ ಅಥವಾ ಅದರಲ್ಲೇ ನಾವು ಥ್ರೆಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಹೊರಭಾಗದಲ್ಲಿ ಮಾತ್ರ ನಾವು ಥ್ರೆಡ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಎಕ್ಸ್ಟರ್ನಲ್ ಥ್ರೆಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅವು ಯಾವಪ್ಪ ಅಂತಂದರೆ ಬೋಲ್ಟ್ ಇರ್ಬೋದು, ಸ್ಕ್ರೂ ಇರ್ಬೋದು, ಸ್ಟಡ್ ಇರ್ಬೋದು,
ಈ ಥರ ನಾವು ಥ್ರೆಡ್ಸ್ ಅಥವಾ ಇರ್ಬೋದು. ಅದ್ರ ಜೊತೆಗೆ ಮತ್ತು ಸ್ಪಿಂಡಲ್ಗಳಲ್ಲಿ ಇರ್ತದೆ ಥ್ರೆಡ್ಸ್. ಒಂದು ಎಣ್ಣೆಯಲ್ಲಿ ಇರ್ಬೋದು ನಾವು ಥ್ರೆಡ್ಸ್ ಅಥವಾ ಇರ್ಬೋದು. ಅದ್ರ ಜೊತೆಗೆ ಮತ್ತು ಸ್ಪಿಂಡಲ್ಗಳಲ್ಲಿ ಇರ್ತದೆ ಥ್ರೆಡ್ಸ್. ಒಂದು ಎಣ್ಣೆಯಲ್ಲಿ ಇರ್ಬೋದು, ಸ್ಪಿಂಡಲ್ನಲ್ಲಿ ಅಥವಾ ಅನದರ್ ಎಣ್ಣೆಯಲ್ಲಿ ಇರ್ಬೋದು. ಈ ಥರ ಇರ್ತಕ್ಕಂಥ ಇತ್ಯಾದಿ ಇರ್ತಕ್ಕಂಥ ಈ ಸ್ಪಿಂಡಲ್ಸು, ಬೋಲ್ಟು, ಸ್ಕ್ರೂ, ಸ್ಟಡ್ಸ್ ಇರ್ತಕ್ಕಂಥವಕ್ಕೆ ನಾವು ಎಕ್ಸ್ಟರ್ನಲ್ ಥ್ರೆಡ್ಸ್ ಅಂತ ಕರಿತೀವಿ. ಇಂಟರ್ನಲ್ ಸ್ಕ್ರೂ ಥ್ರೆಡ್ಸ್ ಫಾರ್ಮ್ಡ್ ಆನ್ ದ ಇನ್ನರ್ ಸರ್ಫೇಸ್ ಆಫ್ ಎ ಹೋಲ್ ಸಿಲಿಂಡ್ರಿಕಲ್ ಪಾರ್ಟ್ಸ್. ಇಲ್ಲಿ ನಾವು ಇಂಟರ್ನಲ್ನೊಳಗೆ ಥ್ರೆಡ್ಸ್ ಅಂತಂದರೆ ಇಂಟರ್ನಲ್ ಸ್ಕ್ರೂ ಥ್ರೆಡ್ಸ್ಗಳು ಎಲ್ಲಿರ್ತವಪ್ಪ ಅಂತಂದ್ರೆ ಬೋಲ್ಟ್ನಲ್ಲಿ ಇರ್ತಾವೆ. ಬೋಲ್ಟ್ನಲ್ಲಿ ಒಳಭಾಗದಲ್ಲಿ ನಾವು ಥ್ರೆಡ್ಸನ್ನು ಪರ್ಮಿಷನ್ ಮಾಡೋದಕ್ಕೆ ಇಂಟರ್ನಲ್ ಥ್ರೆಡ್ಸ್ ಅಂತ ಕರಿತೀವಿ. ಹಾಲೋ ಸಿಲಿಂಡ್ರಿಕಲ್ ಒಂದು ಯಾವುದೋ ಒಂದು ಪ್ಲೇಟ್ನಲ್ಲಿ ಅಲ್ಲಿ ಒಂದು ಹೋಲ್ ಹಾಕ್ತೀವಿ. ಆ ಹೋಲ್ ಒಳಗಡೆ ನಾವು ಥ್ರೆಡ್ಡನ್ನು ಪರ್ಮಿಷನ್ ಮಾಡೋದಕ್ಕೆ ನಾವು ಇಂಟರ್ನಲ್ ಥ್ರೆಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಟ್ಸ್, ಥ್ರೆಡ್ಸ್, ಲೈಟ್ಸ್, etc. External threads or internal threads are assembled together for the different engineering uses. ನಾವು ಎಕ್ಸ್ಟರ್ನಲ್ ಥ್ರೆಡ್ಸು ಮತ್ತು ಇಂಟರ್ನಲ್ ಥ್ರೆಡ್ನಿಂದ ನಾವು ಕೆಲವೊಂದು ಅಸೆಂಬಲಿಂಗ್ ಮಾಡಬೇಕಾಗ್ತದೆ. ಕೆಲವೊಂದು ಅಸೆಂಬ್ಲಿಂಗ್ ಮಾಡೋದು ಅಥವಾ ಜಾಯಿಂಟ್ ಮಾಡೋದು ಇದಕ್ಕೆಲ್ಲ ಉಪಯೋಗ ಮಾಡೋದಕ್ಕೆ ಈ ಥರ ಬೋಲ್ಟು ಮತ್ತು ನಟ್ ನಾವು ಈ ಥರ ಇರೋದ್ರಿಂದ ಇಂಥವನ್ನು ಉಪಯೋಗ ಮಾಡೋದಕ್ಕೆ ನಾವು ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಥ್ರೆಡ್ನಲ್ಲಿ ಉಪಯೋಗ ಮಾಡ್ತೀವಿ. ಬೋಲ್ಟ್ ಆ್ಯಂಡ್ ನಟ್. ಯೂಸ್ ಆಫ್ ಸ್ಕ್ರೂ ಥ್ರೆಡ್ಸ್ ಆರ್ ಯೂಸ್ ಎಲ್ಲಿ ಹಾಕಪ್ಪ ಆ್ಯಸ್ ಫಾಸ್ನರ್ಸ್ ಟು ಹೋಲ್ಡ್ ದ ಟುಗೆದರ್ ಆ್ಯಂಡ್ ಡಿಸ್ಮೆಂಟಲಿಂಗ್ ಕಂಪೋನೆಂಟ್ಸ್ ವೈಲ್ ನೀಡ್ಸ್. ನಾವು ಯಾವುದೇ ಒಂದು ಟೆಂಟ್ ಇರ್ಬೋದು ಅಥವಾ ಯಾವುದೋ ಒಂದು ಮಿಷನ್ ಇರ್ಬೋದು. ಆ ಮಿಷನನ್ನು ನಾವು ಬಿಚ್ಚಿದಾಗ ಅದನ್ನು ಡಿಸ್ಮೆಂಟಲಿಂಗ್ ಮಾಡಿದಾಗ ಅಂದರೆ ಬಿಚ್ಚಿದಾಗ ಎಲ್ಲ ಬಿಡಿ ಭಾಗಗಳು ಸಪ್ರೇಟ್ ಆಗ್ತವೆ. ಆ ಬಿಡಿ ಭಾಗಗಳನ್ನು ನಾವು ಮತ್ತೆ ಏನರಲ್ಲಿ ಇಂಪಾರ್ಟೆಂಟ್ ಅಂತ ರಿಪೇರಿ ಮಾಡಲಿಕ್ಕೆ ಅಥವಾ ಅಂತ ಉಪಯೋಗ ಮಾಡ್ತೀವಲ್ಲ ಅದನ್ನು ಡಿಸ್ಮೆಂಟಲಿಂಗ್ ಅಸೆಂಬ್ಲಿಂಗ್ ಮಾಡಬೇಕು. ಅದನ್ನು ನಟ್ಟು ಮತ್ತು ಬೋಲ್ಟು ವೈಸರ್ಗಳನ್ನು ಉಪಯೋಗ ಮಾಡ್ತೀವಲ್ಲ ಈ ಥರ ಇದರಲ್ಲಿ ಉಪಯೋಗ ಮಾಡೋದಕ್ಕೆ ಸ್ಕ್ರೂ ಥ್ರೆಡ್ಸ್ಗಳನ್ನು ಉಪಯೋಗ ಮಾಡ್ತೀವಲ್ಲ. ಸ್ಕ್ರೂ ಥ್ರೆಡ್ಸ್ಗಳನ್ನು ತೆಗಿಲಿಕ್ಕೆ ಹಾಕಲಿಕ್ಕೆ ಬರ್ತದೆ. ಟು ಟ್ರಾನ್ಸ್ಮಿಷನ್ ಮೋಷನ್ ಆನ್ ಮೆಕ್ಯಾನಿಕಲ್ ಫ್ರಾಮ್ ಒನ್ ಯೂನಿಟ್ ಟು ಅನದರ್. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಒಂದು ಹೇಳಬೇಕಂದ್ರೆ ಡ್ರಿಲ್ಲಿಂಗ್ ಮಿಷನಲ್ಲಿ ನಾವು ಬೆಡ್ಡನ್ನು ಟೇಬಲ್ನ ಮೇಲೆ ಮತ್ತು ಕೆಳಗಿಡಿಸ್ತೀವಿ. ಅಲ್ಲಿ ರ್ಯಾಕ್ ಆ್ಯಂಡ್ ಪೀನಿಯನ್ ಇರ್ತದೆ. ಈ ಥರ ರ್ಯಾಕ್ ಆ್ಯಂಡ್ ಪೀನಿಯನ್ ಅಂತ ಕರಿತೀವಿ. ರ್ಯಾಕ್ ಆ್ಯಂಡ್ ಪೀನಿಯನ್ ಅಥವಾ ಗೇರ್ಸ್ಗಳು. ಈಗ ಲೇತ್ ಮಿಷನಲ್ಲಿ ನಮ್ಮ ಸ್ಪೀಡ್ಸ್ಗಳನ್ನ ವೇರಿಯೇಷನ್ಸ್ ಮಾಡ್ತಾರೆ, ಬೆಲ್ಟ್ ಚೇಂಜ್ ಮಾಡ್ತಾರೆ. ಅಲ್ಲಿ ಈಗ ಥ್ರೆಡ್ ಕಟಿಂಗ್ ಮಾಡಬೇಕಾದ್ರೆ ಗೇರ್ಸ್ಗಳು ಇರ್ತವೆ ಅಂತವೆಲ್ಲ. ಆಮೇಲೆ ಕೆಲವು ಕಡೆ ನಾವು ಟ್ರಾನ್ಸ್ಮಿಷನ್ ಆಫ್ ಮೋಷನ್ ಟ್ರಾನ್ಸ್ಮಿಟ್ ಮಾಡೋಕೆ ಬೆಲ್ಟ್ ಅಥವಾ ಗೇರ್ಗಳ ಮುಖಾಂತರ ನಾವು ಟ್ರಾನ್ಸ್ಮಿಷನ್ ಮಾಡ್ತೀವಿ. ಅದು ಅವಾಗ ನಾವು ಈ ಸ್ಕ್ರೂ ಥ್ರೆಡ್ಸ್ಗಳು, ಗೇರ್ಸ್ಗಳು ಬೇಕಾಗ್ತದೆ, ಪಿಚ್ ಬೇಕಾಗ್ತದೆ, ಸ್ಕ್ರೂ ಥ್ರೆಡ್ ಪಿಚಸ್ ಬೇಕಾಗ್ತದೆ. ಟು ಮೇಕ್ ಎಕ್ಯುರೇಟ್ ಮೆಜರ್ಮೆಂಟ್ಸ್. ಇಲ್ಲಿ ನಾವು ಯಾವುದೇ ಒಂದು ಮೆಜರ್ಮೆಂಟ್ಸ್ ಅಂತ ಫಾರ್ ಎಕ್ಸಾಂಪಲ್ ಮೈಕ್ರೋಮೀಟರ್, ಔಟ್ಸೈಡ್ ಮೈಕ್ರೋಮೀಟರ್ ಇರ್ಬೋದು, ಇನ್ಸೈಡ್ ಮೈಕ್ರೋಮೀಟರ್ ಇರ್ಬೋದು. ಇದನ್ನು ಉಪಯೋಗ ಮಾಡಬೇಕಾದ್ರೆ ಅಲ್ಲಿ ಒಳಗಡೆ ಥ್ರೆಡ್ಸ್ ಇರ್ತದೆ. ಥ್ರೆಡ್ಸ್ ಆ್ಯಂಡ್ ಸ್ಕ್ರೂ ಆ್ಯಂಡ್ ನಟ್ ಅಥವಾ ಇಂಟರ್ನಲ್ ಥ್ರೆಡ್ ಅದ ಎಕ್ಸ್ಟರ್ನಲ್ ಥ್ರೆಡ್ಸ್ಗಳು ಇರ್ತಾವೆ. ಅದ್ರಾಗ ಅದಕ್ಕೆ ನಾವು ಸ್ಕ್ರೂ ಆ್ಯಂಡ್ ನಟ್ ಅಂತ ಕರಿತೀವಿ. ನಟ್ ಆರ್ ಬೋಲ್ಟ್ ಅಂತಲೂ ಕರಿತೀವಿ. ಈ ಮೆಕ್ಯಾನಿಸಮ್ ಮುಖಾಂತರ ಆಗ್ತಕ್ಕಂಥದ್ದಕ್ಕೆ ಮೈಕ್ರೋಮೀಟರ್ ಎಕ್ಯುರೇಟ್ ಆಗಿ ಮೆಜರ್ಮೆಂಟ್ಸ್ ತೋರಿಸ್ತೀವಿ. ಇಲ್ಲಿ ಸಹ ನಾವು ಸ್ಕ್ರೂ ಪಿಚ್ಗಳನ್ನು ಉಪಯೋಗ ಮಾಡ್ತೀವಿ. ಟು ಅಪ್ಲೈ ಪ್ರೆಷರ್. ನಾವು ಪ್ರೆಷರನ್ನು ಅಪ್ಲೈ ಮಾಡ್ಕೊಂಡು ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಎತ್ತಬೇಕಾದ್ರೆ ಅಥವಾ ತಡೆ ಎತ್ತಿಡ್ಕೊಂಡು ನಿಂತಿರಬೇಕಾದ್ರೆ ನಾವು ಜಾಕ್ ಅಂತ ಕರಿತೀವಲ್ಲ. ಫಾರ್ ಎಕ್ಸಾಂಪಲ್ ಜಾಕ್ಸ್ಗಳಲ್ಲಿ ಸ್ಕ್ವೇರ್ ಥ್ರೆಡ್ಗಳಿರ್ತಾವೆ. ಈ ಸ್ಕ್ವೇರ್ ಥ್ರೆಡ್ನಿಂದ ನಾವು ವೇಟನ್ನು ಎಬ್ಬಿಸಲಿಕ್ಕೆ ಉಪಯೋಗ ಮಾಡ್ತೀವಿ. ಅಂತಲ್ಲಿ ಸಹ ಸ್ಕ್ರೂ ಥ್ರೆಡ್ಗಳು ಉಪಯೋಗ ಆಗ್ತದೆ. ನೆಕ್ಸ್ಟ್ ಟು ಮೇಕ್ ಅಡ್ಜಸ್ಟ್ಮೆಂಟ್. ನಾವು ಯಾವುದೇ ಒಂದು ಕೊಂಚನಗೊಳ್ತದೆ ಆವಾಗ ಸಣ್ಣದಾಗ್ತದೆ ಈ ಸೈಜ್. ಆವಾಗಲ್ಲಿ ಪಿಚ್ಗಳು ಹೆಚ್ಚಿಗೆ ಡೆಪ್ತ್ ಆಗ್ತವೆ. ಅಂತಲೇ ಟು ಮೇಕ್ ಅಡ್ಜಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಲ್ಲಿ ನಾವು ಸ್ಕ್ರೂಗಳನ್ನು ಉಪಯೋಗ ಮಾಡ್ತೀವಿ. ಥ್ರೆಡ್ಸ್ ಇರ್ತಕ್ಕಂಥ ಸ್ಕ್ರೂಗಳು. ಪಾರ್ಟ್ಸ್ ಆಫ್ ಎ ಸ್ಕ್ರೂ ಥ್ರೆಡ್ಸ್. ಈ ಸ್ಕ್ರೂ ಥ್ರೆಡ್ನಲ್ಲಿ ಪಾರ್ಟ್ಗಳು ಅದಾವೆ. ಇದಕ್ಕೆ ಆಕ್ಸಸ್ ಲೈನ್ ಅಂತ ಕರಿತೀವಿ. ಇದಕ್ಕೆ ಮೇಜರ್ ಡಯಾಮೀಟರ್. ಇದಕ್ಕೆ ಇನ್ನರ್ ಡಯಾಮೀಟರ್. ಇನ್ನರ್ ಅಂದರೆ ಇಲ್ಲಿಂದ ಇಲ್ಲಿ ಇನ್ನರ್ ಡಯಾಮೀಟರ್ ಅಂತ ಕರಿತೀವಿ. ಸಿಂಗಲ್ ಡೆಪ್ತ್ ಅಂತ ಕರಿತೀವಿ. ಓನ್ಲಿ ಸಿಂಗಲ್ ಡೆಪ್ ಒಂದು ಎಂಡಿನಲ್ಲಿ. ನೆಕ್ಸ್ಟ್ ಇಲ್ಲಿ ಸಿಂಗಲ್ ಡೆಪ್ತ ಬರ್ತದೆ. ಇಲ್ಲಿ ಸಿಂಗಲ್ ಡೆಪ್, ಇದು ಸಿಂಗಲ್ ಡೆಪ್ತ ಇಲ್ಲಿ ಬರ್ತದೆ. ಮೈನರ್ ಡಯಾಮೀಟರ್ ಇಲ್ಲಿಂದ ಇಲ್ಲಿ ಇರ್ತದೆ. ನೆಕ್ಸ್ಟ್ ಡಿಗ್ರಿ ಆ್ಯಂಗಲ್ ಇಲ್ಲಿ 60 ಡಿಗ್ರಿ ತೋರಿಸಿಲ್ಲ, ಇದಕ್ಕೆ ಆ್ಯಂಗಲ್ ಅಂತ ಕರಿತೀವಿ. ಇದಕ್ಕೆ ಪ್ಲ್ಯಾಂಕ್ಸ್ ಅಂತವೆ. ಈ ಥರ ಅದಲ್ಲ, ಇದಕ್ಕೆ ಈ ಥರ ಇರ್ತಕ್ಕಂಥದಕ್ಕೆ ಪ್ಲ್ಯಾಂಕ್ಸ್ ಅಂತ ಕರಿತೀವಿ. ಇದು ಸ್ಕ್ರೂ ಅಂತ ಕರಿತೀವಿ. ಇದು ಪಿಚ್ ಡಯಾಮೀಟರ್ ಇಲ್ಲಿಂದ ಇಲ್ಲಿಗೆ ಪಿಚ್ ಡಯಾಮೀಟರ್ ಅಂತ ಕರಿತೀವಿ. ನೆಕ್ಸ್ಟು ಕ್ರಸ್ಟ್. ಇದಕ್ಕೆ ಕ್ರಸ್ಟ್ ಅಂತ ಇದಕ್ಕೆ ಕ್ರಸ್ಟ್ ಅಂತ ಇದಕ್ಕೆ ರೂಟ್ ಅಂತ ಕರಿತೀವಿ. ಇದಕ್ಕೆ ಪಿಚ್ ಅಂತ ಕರಿತೀವಿ. ಪಿಚ್ ಇಲ್ಲಿಂದ ಇಲ್ಲಿಗೆ ಪಿಚ್ ಅಂತ ಕರಿತೀವಿ. ಹೆಲೆಕ್ಸ್ ಆ್ಯಂಗಲ್ ಈ ಲೈನಿಂದ ಇಲ್ಲಿ ಕ್ರಾಸ್ ಆಗಿರ್ತದಲ್ಲ, ಕ್ರಾಸ್ ಆಗಿರ್ತದೆ. ಇದಕ್ಕೆ ಹೆಲೆಕ್ಸ್ ಅಂತ, ಲೈಟ್ ಹೆಲೆಕ್ಸ್ ಐತಿ ಇಲ್ಲಿ, ಹೆಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಯು ಅಂತಲೂ ಕರಿತೀವಿ. ಹೆಲೆಕ್ಸ್ ಆ್ಯಂಗಲ್ ಯು ಅಂತ ಕರಿತೀವಿ. ಇದಕ್ಕೆ ಎನ್ಲಾರ್ಜ್ ವ್ಯೂ ಅಂತ ಕರಿತೀವಿ. ಎನ್ಲಾರ್ಜ್ ವ್ಯೂ ಇಲ್ಲೈತಿ ನೋಡ್ರಿ, ಹಿಂಗೈತಲ್ಲ ಇಲ್ಲಿ. ಇದಕ್ಕೆ ಎನ್ಲಾರ್ಜ್ಡ್ ವ್ಯೂ ಅಂತ. ಇದಕ್ಕೆ ಪಾರ್ಟ್ ಆಫ್ ಸ್ಕ್ರೂ ಥ್ರೆಡ್ ಅಂತ ಕರಿತೀವಿ. ಕ್ರಸ್ಟ್, ಫಸ್ಟ್ ಒಂದು ಕ್ರಸ್ಟ್, ದ ಟಾಪ್ ಆಫ್ ಸರ್ಫೇಸ್ ಜಾಯ್ನಿಂಗ್ ದ ಟೂ ಸೈಡ್ಸ್ ಆಫ್ ಎ ಥ್ರೆಡ್ಸ್.
ಇದಕ್ಕೆ ಕ್ರಸ್ಟ್ ಅಂತ. ಇಲ್ಲಿ ಇದೆ ಕ್ರಸ್ಟ್, ಇಲ್ಲಿ ಇದೆ, ಇಲ್ಲಿ ಇದೆ, ಇದಕ್ಕೆ ಕ್ರಸ್ಟ್ ಅಂತ ಕರಿತೀವಿ. ಎರಡು ಬದಿಯಲ್ಲಿ ಇರ್ತದೆ ಇದು. ನೆಕ್ಸ್ಟ್ ರೂಟ್, ದ ಬಾಟಮ್ ಸರ್ಫೇಸ್ ಜಾಯ್ನಿಂಗ್ ದ ಟೂ ಸೈಡ್ಸ್ ಆಫ್ ಅಡ್ಜಸ್ಟಿಂಗ್ ಥ್ರೆಡ್ಸ್. ಇಲ್ಲಿದೆ, ಇದಕ್ಕೆ ನಾವು ರೂಟ್ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ ರೂಟ್. ದ ಬಾಟಮ್ ಸರ್ಫೇಸ್ ಜಾಯ್ನಿಂಗ್ ಟೂ ಸೈಡ್ಸ್ ಆಫ್ ಅಡ್ಜಸ್ಟೆಂಟ್ ಸೈಡ್ಸ್, ಇದಕ್ಕೆ ರೂಟ್ ಅಂತೀವಿ. ಇಲ್ಲೇ ಐತಲ್ಲ, ಇದಕ್ಕೆ ರೂಟ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಲ್ಯಾಂಕ್ ಅಂದರೆ ಈ ಬದಿಯಲ್ಲಿ ಇರ್ತಕ್ಕಂಥಕ್ಕೆ ಫ್ಲ್ಯಾಂಕ್ ಅಂತ ಕರಿತೀವಿ. ಇದು ದ ಸರ್ಫೇಸ್ ಜಾಯ್ನಿಂಗ್ ದ ಕ್ರಸ್ಟ್ ಆ್ಯಂಡ್ ರೂಟ್. ಈ ಕ್ರಸ್ಟ್ ಮತ್ತು ರೂಟು, ಈ ಕ್ರಸ್ಟ್ ಐತಲ್ಲ, ಈ ಕ್ರಸ್ಟ್ನಿಂದ ರೂಟ್ ಇಲ್ಲೈತಿ, ಇದಕ್ಕೆ ಕ್ರಸ್ಟ್ ಅಂತೀವಿ. ಇಲ್ಲಿಂದ ಇಲ್ಲಿ ಬರ್ತಕ್ಕಂಥದಕ್ಕೆ ನಾವು ಫ್ಲ್ಯಾಂಕ್ ಅಂತ ಕರಿತೀವಿ. ಥ್ರೆಡ್ ಆ್ಯಂಗಲ್, ದ ಇನ್ಕ್ಲೂಡ್ ಆ್ಯಂಗಲ್ ಬಿಟ್ವೀನ್ ದ ಫ್ಲ್ಯಾಂಕ್ಸ್ ಆಫ್ ಅಡ್ಜಸ್ಟೆಂಟ್ ಥ್ರೆಡ್ಸ್. ಇಲ್ಲಿ ಫ್ಲ್ಯಾಂಕ್ ಐತಲ್ಲ, ಈ ಫ್ಲ್ಯಾಂಕ್, ಇದಕ್ಕೆ ಫ್ಲ್ಯಾಂಕ್ ಅಂತೀವಿ. ಈ ಫ್ಲ್ಯಾಂಕ್ ಇಂದ ಬರ್ತಕ್ಕಂಥದಕ್ಕೆ ಇದಕ್ಕೆ ನಾವು ಥ್ರೆಡ್ ಆ್ಯಂಗಲ್ ಅಂತೀವಿ. 60 ಥ್ರೆಡ್ ಆ್ಯಂಗಲ್ ಅಂದರೆ 60. ಈ ಫ್ಲ್ಯಾಂಕ್ನಿಂದ ಬರ್ತಕ್ಕಂಥದಕ್ಕೆ 60 ಡಿಗ್ರಿ ಥ್ರೆಡ್ ಅಂತ ಕರಿತೀವಿ. ಡೆಪ್ತ್ ಆಫ್ perpendicular distance between the roots and crest of the thread. Depth, the perpendicular distance between the root and crest of the threads.